ನಮಸ್ಕಾರ. ದೇವೇಂದ್ರ. ನನ್ನ ಹಳೆ ವಿಡಿಯೋಗಳನ್ನ ನೋಡಿರ್ತೀರಿ. ನೋಡಿದವ್ರಿಗೆ, ಶೇರ್ ಮಾಡಿದವ್ರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ಮತ್ತು ಈ ವಿಡಿಯೋದಲ್ಲಿ ಕೆಲವೊಂದು ವಿಷಯಗಳನ್ನ ನಿಮಗೋಸ್ಕರ ತಿಳಿಸ್ತಾ ಇದ್ದೀನಿ. ಸೊ ನೋಡಿರಿ, ಇದನ್ನು ನೋಡಿಬಿಟ್ಟು ನನಗೆ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲವನ್ನು ಕೊಡಿರಿ. ನಾನು ಫುಡ್ ಡೆಲಿವರಿ ಜಾಬ್ಗೆ ಹೋಗಲಿಕ್ಕೆ ಶುರು ಮಾಡಿದೆ. ಆ ಕೆಲಸದಲ್ಲಿ ನನಗೆ ಒಂದು ಫ್ಯಾಮಿಲಿಯನ್ನು ನಡೆಸುವ ಸಂಪಾದನೆಯನ್ನು ಸಿಕ್ಕಿಲ್ಲ. ಸೊ ಆದರೂ ಈ ನನ್ನದೇ ಹೋರಾಟ ಅಂತೇಳಿ ತಗೊಂಡು ನಾನು ಹೋರಾಡ್ತಾನೇ ಇದ್ದೆ. ಅದರಲ್ಲಿ ಫ್ಯಾಮಿಲಿಗೆ ರೆಂಟ್ ಕಟ್ಟೋಕ್ಕಾಗಿಲ್ಲ, ಮತ್ತು ಮನೆ ರೆಂಟ್ ಕಟ್ಟೋಕ್ಕಾಗಿದೆ ಹೋಗಿ, ಮತ್ತು ನನ್ನ ಮಗನ ಎಜುಕೇಷನ್ ಮಾಡೋಕ್ಕಾಗ್ತಾಯಿಲ್ಲ ಅವನಿಗೆ. ಈ ಥರ ಕೆಲವೊಂದು ಘಟನೆಗಳು ನಡೀತಾ ಇತ್ತು. ನಾನು ಒಂದು 2020ರಿಂದ ಈಗ ಈ ದಿವಸವರೆಗೂ, ಅಂದರೆ 2024ವರೆಗೂ 4 ವರ್ಷ ಕಾಲ ನಾನು ಒಬ್ಬನೇ ಹೋರಾಡ್ತಾ ಇದ್ದೆ. ನನಗೆ ಯಾರುಗಳು ದಿಕ್ಕುಗಳು ಮತ್ತು ಮಾರ್ಗದರ್ಶನ ಕೊಡೋರು ಯಾರೂ ಇದ್ದಿದ್ದಿಲ್ಲ. ಸೊ ಅದರಿಂದ ನಾನಾಗಿ ಹೋಗಿ ಗ್ರೌಂಡ್ ವರ್ಕ್ ಮಾಡಿ ಪ್ರತಿಯೊಂದು ವಿಷಯಗಳನ್ನ ತಿಳ್ಕೊಂಡು ಎಲ್ಲೆಲ್ಲಿ ಕಂಪ್ಲೇಂಟ್ಗಳು ಕೊಡಬೇಕು ಅಲ್ಲೆಲ್ಲ ಮತ್ತು ನನ್ನ ಸೆಟಲ್ಮೆಂಟ್ ನನಗೆ ಬರಬೇಕು ಅಂದ್ಕೊಂಡು ನಾನು ಮಾಡ್ತಾಯಿದ್ದೆ. ಸೊ ಆದರೂ ಆ ಮಾರ್ಗದರ್ಶನಗಳು ಕೊಡೋರು ಯಾರಿಲ್ಲ, ನಾನಾಗಿ ಹುಡುಕ್ತಾ ಇದ್ದೆ. ಸೊ ಈ ಥರ ಸಂದರ್ಭದಲ್ಲಿ ನಮ್ಮ ಹಳೆ ಕ್ಲಾಸ್ಮೇಟ್ ಒಬ್ಬರು, ಚೈಲ್ಡ್ಹುಡ್ ಫ್ರೆಂಡು, ಅಂದರೆ ನಾವು ಸಣ್ಣ ಮಕ್ಕಳಾಗಿದ್ದ ಫ್ರೆಂಡಿಗಿದ್ರವರು, ಅವ್ರಿಗೆ ಗೊತ್ತಾಗಿ ಅವರು ಒಂದು ಹೆಲ್ಪ್ಗಳನ್ನ ಮಾಡಿದ್ರು. ಅಂದರೆ ಅವ್ರ ಹೆಸರು ಹೇಳೋಕ್ಕೋ ಇದು ಮಾಡೋಕ್ಕೋ ಅವರು ಒಪ್ಪೋದಿಲ್ಲ. ಯಾಕಂದರೆ ಈ ಕೈಯಲ್ಲಿ ಕೊಟ್ಟ ಒಂದು ಸಹಾಯವನ್ನು ಅವರು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಅಂತೇಳಿ ನಡ್ಕೊಳ್ಳುವ ಒಂದು ಫ್ರೆಂಡು ಅವರು ಮತ್ತು ಕೆಲವು ರಿಲೇಷನ್ನು, ನನಗೆ ಕ್ಲೋಸ್ ರಿಲೇಟಿವ್ಸ್ ಇದ್ದಾರಲ್ಲ, ಅವರು ಮತ್ತು ನನಗೆ ಹೆಲ್ಪ್ ಮಾಡಿದ್ರು. ಇದನ್ನು ನಾವು ಅಪ್ರೋಚ್ ಮಾಡಿಲ್ಲ, ಅವ್ರ ಹತ್ರ ಹೋಗಿ ಕೇಳ್ಕೊಂಡಿಲ್ಲ, ಅವರಾಗಿ ಬಂದು ಮಾಡಿದ್ರು. ಅದಕ್ಕೋಸ್ಕರ ಅದನ್ನ ನಾವು ತಗೊಂಡಿದ್ದೀವಿ, ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೂ ಸ್ವಲ್ಪ ಹೋರಾಟಗಳನ್ನ ನಾನು ನಡೆಸಬೇಕಾಗಿರ್ತದೆ, ನಾನು ಇನ್ನೂ ಹೋರಾಡಬೇಕಾಗಿದೆ. ಸೊ ಈ ಥರ ನಾವು 4 ಜಾಗಕ್ಕೆ ಹೋಗ್ತೀವಿ, 4 ಜನ ನೋಡ್ತೀವಿ, 4 ಗೌರ್ಮೆಂಟ್ ಆಫೀಸ್ಗಳನ್ನ ಓಡಾಡ್ತಾ ಇರ್ತೀರಿ. ಏನು IPC ಸೆಕ್ಷನ್ಗಳನ್ನ ಕೆಲವೊಂದು ತಿಳ್ಕೊಂಡಿದ್ದೀವಿ. ಅದನ್ನ ಪ್ರಿಂಟ್ ತೊಗೊಂಡು ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಮಾತ್ರ. ಸೊ ಈ ಥರ ಸಹಾಯಗಳನ್ನ ನಂದು ಸಾಮಾನ್ಯರಿಗೆ ಎಲ್ಲರಿಗೂ ಹೋಗಿ ಬಡ ಮಕ್ಕಳಿಗೆ ಸಿಕ್ಕಬೇಕು ಅಂತೇಳಿ ನನ್ನ ಅಭಿಪ್ರಾಯ. ನನ್ನ ಹೋರಾಟ ನನ್ನ ವೈರಿಗೂ ಬರಬಾರ್ದು. ಯಾಕಂದರೆ ನನಗೆ ವೈರಿಗಳಂತ ಯಾರಿಲ್ಲ, ಅವ್ರಿಗೆ ಕೂಡ ಬರಬಾರ್ದು ಈ ಥರ ಒಂದು ನೋವು. ಈ ಸಮಸ್ಯೆಗಳು ಮತ್ತು ನನಗೆ ಸೆಟಲ್ಮೆಂಟ್ ಕೊಡದೇ ಇರೋದು, ಅವರು ಎಳೆದಾಡ್ತಾ ಇರೋ ವಿಷಯಗಳು ಎಲ್ಲ ನಮ್ಮ ಯಾವ ಹೊರದೇಶದಲ್ಲೂ ಇಲ್ಲ ಬೇರೆ ಜಾಗದಲ್ಲೂ ಇಲ್ಲ, ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಒಳಗೇನೆ ಇದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕಂಟ್ರೋಲಲ್ಲಿ ಇರ್ತದೆ. ಈಗ ಉದಾಹರಣೆಗೆ ಲಾ ಆರ್ಡರ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಅದನ್ನ ಯಾವತ್ತೂ ತಪ್ಪಿಸೋದಿಲ್ಲ. ಆ ಥರ ನ್ಯಾಯ ಮತ್ತು ಇದರಿಂದ ನಿರ್ಣಯ ನನಗೆ ಕರ್ನಾಟಕ ಸರ್ಕಾರ ಕಡೆಯಿಂದ ಬರಬೇಕು. ಅದನ್ನು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸಾಮಾನ್ಯ ಮಕ್ಕಳಿಗೆ ಈಗ ನಾನೇನು ಈ ವಿಡಿಯೋನ ನಿಮಗೆ ಒಂದು ಮುಖ್ಯವಾದ ವಿಷಯ ತಿಳಿಸ್ಕೊತೀನಿ ಅಂದರೆ, ನಮಗೆ ಇಷ್ಟೆಲ್ಲ ಓಡಿ ಕೆಲವೊಂದು ಗೊತ್ತಾಗಿ ನಮಗೆ ಇಷ್ಟೊಂದು ಕಷ್ಟ ಇರುವಾಗ ಒಂದು ಸಾಮಾನ್ಯವರಿಗೆ ಈ ಥರ ಪ್ರಾಬ್ಲಮ್ ಬಂದರೆ ಅವ್ರು ಏನು ಮಾಡ್ತಾರೆ? ಅವರು ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಹೋಗಬೇಕು, ಎಲ್ಲಿ ಒಂದು ಮಾರ್ಗದರ್ಶನ ಇಲ್ಲದೆ ಎಲ್ಲೆಲ್ಲಿ ಯಾರನ್ನು ಅಪ್ರೋಚ್ ಮಾಡಬೇಕು ಅಂತ ಅವರಿಗೆ ಗೊತ್ತಾಗಿರಲ್ಲ, ಕನ್ಫ್ಯೂಸ್ಡ್ ಆಗಿರ್ತಾರೆ. ಅಂಥವ್ರು ನನ್ನ ಹತ್ರ ಬರಲಿ, ನನ್ನ ಕಡೆ ಆದರೆ ಸಹಾಯನ ನಾನು ಅವ್ರಿಗೆ ನೀಡ್ತೀನಿ. ಅವ್ರಿಗೋಸ್ಕರನೇ ನಾನು ಇದು ಹ್ಯೂಮನ್ ರೈಟ್ಸ್ ಫೋರಮ್ ಚಾರಿಟಬಲ್ ಟ್ರಸ್ಟ್ ಅನ್ನೋ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ. ನಾವು ಬಡತನ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಅವರಿಗೆ ಮುಂದುವರಿಸಬೇಕು, ಅವ್ರ ಕಮ್ಯುನಿಟಿಯಿಂದ ಮುಂದೆ ತರಬೇಕು. ಎಲ್ಲನ ನಾವು ಅವ್ರಿಗೆ ಮಾಡೋಣ ಒಗ್ಗಟ್ಟಾಗಿ. ಮತ್ತು ಮಾನವ ಹಕ್ಕುಗಳಂದರೆ ಏನು ಅಂತ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳಿ. ಮಾನವ ಹಕ್ಕುಗಳಂದರೆ ಹ್ಯೂಮನ್ ರೈಟ್ಸ್, ನಮ್ಮ ಹಿಂದೆ ಒಂದು ಕಮಿಷನ್ ಇದೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ಅದೊಂದು ದೊಡ್ಡ ಅಥಾರಿಟಿ ಇದೆ, ನಮಗೆ ಕಾನೂನಿದೆ, ಇವೆಲ್ಲ ನಮಗೆ ಸಪೋರ್ಟ್ ಆಗಿದೆ. ಮತ್ತು ನಾನು ಯಾರಿಗೆ ಎಲ್ಲಿ ಮೋಸ ನಡೆದರೂ, ಮಾನವ ಹಕ್ಕುಗಳು ಎಲ್ಲಿ ಕಡಿಮೆ ಆದರೆ ಅಲ್ಲಿ ಬಂದು ನಾನು ಅವ್ರಿಗೆ ಕೇಳ್ತೀನಿ, ಅವ್ರ ಹತ್ರ ನಾನು ವಾದ ವಿವಾದಗಳನ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ನೀವು ಹ್ಯೂಮನ್ ರೈಟ್ಸ್ ಅಂದರೆ ಅದೇ ಮಾನವ ಹಕ್ಕುಗಳು ಏನಂದರೆ ಈಕ್ವಾಲಿಟಿ, ಸಮವಾಗಿರಬೇಕು, ಪ್ರತಿಯೊಂದು ಸಮವಾಗಿರಬೇಕು. ಅಂದರೆ ಬಡವರು, ಶ್ರೀಮಂತರು, ಈ ಜಾತಿಯವರು, ಆ ಜಾತಿಯವರು, ಅವ್ರ ಕಲರು, ಮತ್ತು ಅವರು ಮಾತಾಡೋ ಭಾಷೆ, ಮತ್ತು ಅವರು ನಡ್ಕೊಳ್ಳೋ ರೀತಿಯಿಂದ ಅವ್ರು ಯಾರನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಅಂದರೆ ಒಬ್ಬೊಬ್ರಿಗೆ ಸಪ್ರೇಟಾಗಿ ಒಬ್ಬೊಬ್ರು ಒಂದೊಂದು ಥರ ತಿಳಿಬಾರ್ದು. ಎಲ್ಲರೂ ಈಕ್ವಲ್, ಎಲ್ಲರೂ ಸಮನೆ ಅಂತೇಳಿ ತಿಳ್ಕೊಂಡು ನಾವು ಇದು ಮಾಡಬೇಕು. ಇದೇ ಬೇಸಿಕ್ ಹ್ಯೂಮನ್ ರೈಟ್ಸ್ ಅನ್ನೋದು. ಇದನ್ನು ನೀವು ಯಾವ ಟೈಮಲ್ಲೋ ಯಾವ ಸ್ಥಿತಿಯಲ್ಲೋ ನೀವು ಕಳ್ಕೋಬಾರ್ದು. ಅಂದರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ಬೆಳೆಸಿ, ಹ್ಯೂಮನ್ ರೈಟ್ಸ್ನ ಬೆಳೆಸಿರಿ. ನನಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಹಾಯ ಮಾಡಿ. ನಾನು ಎಲ್ಲರಿಗೂ ಹೆಲ್ಪ್ ಮಾಡಲಿಕ್ಕೆ ಎಂದೆಂದಿಗೂ ತಯಾರಾಗಿದ್ದೀನಿ.
ನಮಸ್ಕಾರ.